ಅಧ್ಯಕ್ಷ ಸರ್, ನಾಳೆ ಚುನಾವಣೆ ಇದೆ. ಏನ್ ಸರ್ 19 ಜನನು ಈಗ ಜೆಡಿಎಸ್ಗೆ ಓಟ್ ಹಾಕ್ತಾರೆ, ಕೆಲವು ಅಡ್ಡಮತದಾನ ಭೀತಿ ಇದೆ ಸರ್. 19 ಜನದಲ್ಲಿ ಒಂದು ಮೈನಸ್ ಆಗಲ್ಲ. 19 ಜನಕ್ಕೆ 19 ಜನನು ಓಟ್ ಹಾಕ್ತಿವಿ. ಈಗ ವಿಪ್ ಜಾರಿ ಮಾಡ್ತಾ ಇದ್ದಾರೆ ಎಲ್ರಿಗೂ. ವಿಪ್ ಎಲ್ರಿಗೂ ಜಾರಿ ಮಾಡ್ತಾವ್ರೆ. ಓಕೆ. ಅಲ್ಲ ಸರ್, ನಿಮ್ಮ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆಯಾ? ನಮ್ಮ ಅಭ್ಯರ್ಥಿ ಗೆಲ್ತಾರೋ ಸೋಲ್ತಾರೋ, ನಮ್ಮ ಪಕ್ಷದ ಓಟನ್ನ ನಮ್ಮ ಅಭ್ಯರ್ಥಿಗೆ ಹಾಕಬೇಕು. ನಾವು ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಷ್ಟೇ. ಆದ್ರೆ ಶರಣಗೌಡ ಕಂದಕೂರ್ ಅವರು ಮತ್ತೆ ಇನ್ನೊಂದು ಇಬ್ರು ಮೂವರು ನಿಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾತಿದೆ ಸರ್, ಹೌದಾ? ಸಂಪರ್ಕಕ್ಕೆ ನಮ್ಮ ನಾಯಕರ ಜೊತೆ ಹೇಳಿದವರು ನಾಯಕರು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆ ಎಲ್ಲ ಓಟ್ ಹಾಕ್ತಾರೆ? ಎಲ್ಲರೂ ಓಟ್ ಹಾಕ್ತಾರೆ. ಮತ್ತೆ ಕಾಂಗ್ರೆಸ್ ಕೆಲವು ಸಂಪರ್ಕ ಮಾಡಿದ್ದಾರೆ ಸರ್, ಶರಣಗೌಡ ಕಂದಕೂರ್ನ ಬೇರೆ ಒಂದು ಸಂಪರ್ಕ ಮಾಡಿದಾರಂತೆ. ಯಾರು? ಕಾಂಗ್ರೆಸ್ ನಾಯಕರು ಎಲ್ಲರೂ ಸಂಪರ್ಕ ಮಾಡತಾನೆ ಇದ್ದಾರೆ, ಇನ್ನೂ ಮಾಡ್ತಾವ್ರೆ. ಅಲ್ಲ, ನೀವು ಕಾಂಗ್ರೆಸ್ ಅವ್ರನ್ನ ಸಂಪರ್ಕ ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಓಟ್ಗೆ ನಿಮ್ಗೂ ಗೆಲುವಿಗೆ ಇನ್ನೂ ಬೇಕಾದ ಸಂಪರ್ಕ ಮಾಡಿಲ್ಲ. ನಮ್ಮ ಪಕ್ಷದ ಓಟನ್ನ ಹಾಕೊಳ್ಳೋದು ಅಷ್ಟೇ ನಮ್ ಕೆಲಸ, ಬೇರೆ ಏನು ಇಲ್ಲ. ಅಲ್ಲ, ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಅವ್ರು ಹೇಗೆ ಗೆಲ್ತಾರೆ? ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರೋ ಸೋಲ್ತಾರೋ, ನಮ್ಮ ಪಕ್ಷ ಒಗ್ಗಟ್ಟಾಗಿರ್ಬೇಕು ಅನ್ನೋ ಪ್ರದರ್ಶನ ಮಾಡ್ತಾ ಇದೆ. ಅಲ್ಲ, ನಿಮ್ಗೆ ಬೇರೆ ಪಕ್ಷದವ್ರು ಓಟ್ ಬೇಕಲ್ಲ ಅವ್ರು ಗೆಲ್ಬೇಕಾದ್ರೆ? ಯಾರಿಗೆ? ಕುಪೇಂದ್ರ ರೆಡ್ಡಿ ಗೆಲುವಿಗೆ ನಾವು ಅವರು ಆತ್ಮೀಯವಾಗಿ ವೈಯಕ್ತಿಕವಾಗಿ ಪ್ರೀತಿ ಇದ್ದು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಾಕಿದ್ರೆ ಗೆಲ್ತಾರೆ. ನೀವು ಕುಮಾರಸ್ವಾಮಿ ಅವ್ರು ಯಾರ ಜೊತೆ ಮಾತಾಡಿದ್ರ? ನಾವು ಯಾರ ಜೊತೆ ಮಾತಾಡಕ್ಕೆ ಹೋಗಿಲ್ಲ. ಇದಿಷ್ಟು ಜಿ.ಟಿ. ದೇವೇಗೌಡರ ಹೇಳಿಕೆ. ನಮ್ಮ ಅಭ್ಯರ್ಥಿಗೆ ಎಲ್ಲ 19 ಜನನು ಮತ ಹಾಕ್ತಾರೆ, ಬೇರೆಯವರ ಸಂಪರ್ಕ ಮಾಡಿಲ್ಲ, ಕಾದ್ ನೋಡೋಣ ಏನಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಅಧ್ಯಕ್ಷ ಸರ್, ನಾಳೆ ಚುನಾವಣೆ ಇದೆ. ಏನ್ ಸರ್ 19 ಜನನು ಈಗ ಜೆಡಿಎಸ್ಗೆ ಓಟ್ ಹಾಕ್ತಾರೆ, ಕೆಲವು ಅಡ್ಡಮತದಾನ ಭೀತಿ ಇದೆ ಸರ್. 19 ಜನದಲ್ಲಿ ಒಂದು ಮೈನಸ್ ಆಗಲ್ಲ. 19 ಜನಕ್ಕೆ 19 ಜನನು ಓಟ್ ಹಾಕ್ತಿವಿ. ಈಗ ವಿಪ್ ಜಾರಿ ಮಾಡ್ತಾ ಇದ್ದಾರೆ ಎಲ್ರಿಗೂ. ವಿಪ್ ಎಲ್ರಿಗೂ ಜಾರಿ ಮಾಡ್ತಾವ್ರೆ. ಓಕೆ. ಅಲ್ಲ ಸರ್, ನಿಮ್ಮ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆಯಾ? ನಮ್ಮ ಅಭ್ಯರ್ಥಿ ಗೆಲ್ತಾರೋ ಸೋಲ್ತಾರೋ, ನಮ್ಮ ಪಕ್ಷದ ಓಟನ್ನ ನಮ್ಮ ಅಭ್ಯರ್ಥಿಗೆ ಹಾಕಬೇಕು. ನಾವು ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಷ್ಟೇ. ಆದ್ರೆ ಶರಣಗೌಡ ಕಂದಕೂರ್ ಅವರು ಮತ್ತೆ ಇನ್ನೊಂದು ಇಬ್ರು ಮೂವರು ನಿಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾತಿದೆ ಸರ್, ಹೌದಾ? ಸಂಪರ್ಕಕ್ಕೆ ನಮ್ಮ ನಾಯಕರ ಜೊತೆ ಹೇಳಿದವರು ನಾಯಕರು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ವಿಶ್ವಾಸ ಇದೆ ಎಲ್ಲ ಓಟ್ ಹಾಕ್ತಾರೆ? ಎಲ್ಲರೂ ಓಟ್ ಹಾಕ್ತಾರೆ. ಮತ್ತೆ ಕಾಂಗ್ರೆಸ್ ಕೆಲವು ಸಂಪರ್ಕ ಮಾಡಿದ್ದಾರೆ ಸರ್, ಶರಣಗೌಡ ಕಂದಕೂರ್ನ ಬೇರೆ ಒಂದು ಸಂಪರ್ಕ ಮಾಡಿದಾರಂತೆ. ಯಾರು? ಕಾಂಗ್ರೆಸ್ ನಾಯಕರು. ಎಲ್ಲರೂ ಸಂಪರ್ಕ ಮಾಡತಾನೆ ಇದ್ದಾರೆ, ಇನ್ನೂ ಮಾಡ್ತಾವ್ರೆ. ಅಲ್ಲ, ನೀವು ಕಾಂಗ್ರೆಸ್ ಅವ್ರನ್ನ ಸಂಪರ್ಕ ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಓಟ್ಗೆ ನಿಮ್ಗೂ ಗೆಲುವಿಗೆ ಇನ್ನೂ ಬೇಕಾದ ಸಂಪರ್ಕ ಮಾಡಿಲ್ಲ. ನಮ್ಮ ಪಕ್ಷದ ಓಟನ್ನ ಹಾಕೊಳ್ಳೋದು ಅಷ್ಟೇ ನಮ್ ಕೆಲಸ, ಬೇರೆ ಏನು ಇಲ್ಲ. ಅಲ್ಲ, ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಅವ್ರು ಹೇಗೆ ಗೆಲ್ತಾರೆ? ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರೋ ಸೋಲ್ತಾರೋ, ನಮ್ಮ ಪಕ್ಷ ಒಗ್ಗಟ್ಟಾಗಿರ್ಬೇಕು ಅನ್ನೋ ಪ್ರದರ್ಶನ ಮಾಡ್ತಾ ಇದೆ. ಅಲ್ಲ, ನಿಮ್ಗೆ ಬೇರೆ ಪಕ್ಷದವ್ರು ಓಟ್ ಬೇಕಲ್ಲ ಅವ್ರು ಗೆಲ್ಬೇಕಾದ್ರೆ? ಯಾರಿಗೆ? ಕುಪೇಂದ್ರ ರೆಡ್ಡಿ ಗೆಲುವಿಗೆ ನಾವು ಅವರು ಆತ್ಮೀಯವಾಗಿ ವೈಯಕ್ತಿಕವಾಗಿ ಪ್ರೀತಿ ಇದ್ದು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಾಕಿದ್ರೆ ಗೆಲ್ತಾರೆ. ನೀವು ಕುಮಾರಸ್ವಾಮಿ ಅವ್ರು ಯಾರ ಜೊತೆ ಮಾತಾಡಿದ್ರ? ನಾವು ಯಾರ ಜೊತೆ ಮಾತಾಡಕ್ಕೆ ಹೋಗಿಲ್ಲ. ಇದಿಷ್ಟು ಜಿ.ಟಿ. ದೇವೇಗೌಡರ ಹೇಳಿಕೆ. ನಮ್ಮ ಅಭ್ಯರ್ಥಿಗೆ ಎಲ್ಲ 19 ಜನನು ಮತ ಹಾಕ್ತಾರೆ, ಬೇರೆಯವರ ಸಂಪರ್ಕ ಮಾಡಿಲ್ಲ, ಕಾದ್ ನೋಡೋಣ ಏನಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.